ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಮಾರ್ಚ್ 29, 2023 ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ CM ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳ್ತಾರೆ. ಕಾಕಾ ಸಾಹೇಬ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ. ಈ ಫ್ರೀ 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 ಅನ್ನೋ ಉಚಿತ ಭಾಗ್ಯಗಳು ಇನ್ನೆಷ್ಟು ದಿನ ಸಿಗುತ್ತೆ? ಈ ಗ್ಯಾರಂಟಿ ಯೋಜನೆಗಳಿಗೆ ವ್ಯಾರಂಟಿ ಇನ್ನೆಷ್ಟು ದಿನ ಮುಂದುವರಿಯುತ್ತೆ? ನಮ್ಮ ದೇಶದಲ್ಲಿ ಕರ್ನಾಟಕವೂ ಸೇರಿದಂತೆ 7 ಪ್ರಮುಖ ರಾಜ್ಯಗಳಲ್ಲಿ ಉಚಿತ ಭಾಗ್ಯ ಯೋಜನೆಗಳು ಜಾರಿಯಲ್ಲಿವೆ. ಈ ಬಿಟ್ಟಿ ಭಾಗ್ಯಗಳು ನಮ್ಮ ದೇಶದಲ್ಲಿ ಹೀಗೆ ಮುಂದುವರಿಯುತ್ತಾ? ಅಸಲಿಗೆ ಈ ಗ್ಯಾರಂಟಿ ಉಚಿತ ಭಾಗ್ಯಗಳನ್ನು ಮೊದಲು ಜಾರಿಗೆ ತಂದಿದ್ದು ಯಾರು ಗೊತ್ತಾ? ಈ ಸ್ಪೆಷಲ್ ರಿಪೋರ್ಟ್ನ ನೋಡ್ಕೊಂಬನ್ನಿ. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಭಾರತ ದೇಶದಲ್ಲಿ ಜಾರಿಗೆ ಬಂದ ಮೊಟ್ಟ ಮೊದಲ ಉಚಿತ ಯೋಜನೆ. ತಮಿಳುನಾಡು 1953ರಲ್ಲಿ ಶಾಲಾ ಮಕ್ಕಳಿಗಾಗಿ ಫ್ರೀ ಸ್ಕೀಮ್ ಪರಿಚಯ ಮಾಡಿತು. ಮದ್ರಾಸ್ ಮುಖ್ಯಮಂತ್ರಿ ಕೆ ಕಾಮರಾಜ್ ಅವರ ಕನಸಿನ ಯೋಜನೆ ಇದಾಗಿತ್ತು. ಸದ್ಯಕ್ಕೆ ದೇಶದ 7 ಪ್ರಮುಖ ರಾಜ್ಯ ಸರ್ಕಾರಗಳು ಉಚಿತ ಯೋಜನೆಗಳನ್ನು ಜಾರಿಗೆ ತಂದಿವೆ. ಕರ್ನಾಟಕದಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆಯನ್ನು ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ನೀಡಿದೆ. ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರ ರೈಟ್ ಟು ಹೆಲ್ತ್ ಕೇರ್ ಯೋಜನೆ ಜಾರಿಗೆ ತಂದಿದೆ. ರಾಜಸ್ಥಾನದ ನಿವಾಸಿಗಳು ಫ್ರೀ OPD ಮತ್ತು IPD ಸೇವೆ, ಡಯಾಗ್ನೋಸ್ಟಿಕ್ ಮತ್ತು ಔಷಧಗಳನ್ನು ಉಚಿತವಾಗಿ ನೀಡಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಜನ ಆರೋಗ್ಯ ಯೋಜನೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ಉತ್ತರ ಪ್ರದೇಶ ಸರ್ಕಾರ ಕೂಡ ಉಚಿತ ಯೋಜನೆಗಳನ್ನು ರಾಜ್ಯದ ಜನತೆಗೆ ನೀಡಿದೆ. ರಾಜ್ಯ ಸರ್ಕಾರಗಳ ಈ ಫ್ರೀ ಕೊಡುಗೆ ಇನ್ನೆಷ್ಟು ದಿನ ಜನರಿಗೆ ಸಿಗಬೇಕು ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ದೇಶದಲ್ಲಿ ಇದೆಂಥ ಸಂಸ್ಕೃತಿ? ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು, ಆಗಲೇ ನೀವು ಉಚಿತ ಯೋಜನೆಗಳನ್ನು ಘೋಷಣೆ ಮಾಡುತ್ತೀರಿ. ಆರ್ಥಿಕತೆಗೆ ಹಿನ್ನಡೆಯಾಗುವ ಉಚಿತ ಯೋಜನೆ ನೀಡುವ ಬದಲು ಉದ್ಯೋಗ ಸೃಷ್ಟಿಸಿ ಎಂದು ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಉಚಿತ ಯೋಜನೆಗಳ ಓಪನ್ ಸೀಕ್ರೆಟ್ ಏನಂದರೆ, ಸರ್ಕಾರದಿಂದ ಉಚಿತವಾಗಿ ಪಡೆಯೋ ಜನರೇ ಅದರ ಖರ್ಚು ವೆಚ್ಚ ಭರಿಸುತ್ತಾರೆ. ಅದು ಹೇಗೆ ಅಂದರೆ, ಜನರಿಗೆ ಉಚಿತವಾಗಿ ನೀಡಲು ಸರ್ಕಾರ ಜನರ ಟ್ಯಾಕ್ಸ್ ಹಣವನ್ನೇ ಬಳಸಿಕೊಳ್ಳುತ್ತದೆ. ಕಷ್ಟದಲ್ಲಿದ್ದವರಿಗೆ ಉಚಿತ ಭಾಗ್ಯಗಳು ಸಿಗಬೇಕು, ಆದರೆ ಜನರ ದುಡ್ಡಲ್ಲಿ ಜನರಿಗೆ ಉಚಿತ ಭಾಗ್ಯಗಳನ್ನು ಕೊಟ್ಟು ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವುದು ಸರಿನಾ? ಸಂಯುಕ್ತ ಕರ್ನಾಟಕ ವೀಕ್ಷಕರಲ್ಲಿ ನಾವು ಕೇಳಿಕೊಳ್ಳೋದೇನೆಂದರೆ, ಈ ಉಚಿತ ಯೋಜನೆಗಳು ಮುಂದುವರಿಯಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.